ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿರುವಂಥ ಒಂದು ವರ್ಕ್ ಹೇಳಿಕೊಡ್ತೇನೆ ನೋಡಿ. ನಿಮಗೆ ಬೇಕಾದದ್ದು ಫಸ್ಟಿಗೆ ಸ್ಟಾರ್ಟಿಂಗ್ ಶುಗರ್ ಬೀಡನ್ನ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ತುಂಬ ಸ್ಲೋ ಆಗಿ ತೋರಿಸ್ತಿದ್ದೇನೆ ಈಗ ನೋಡಿ ಹೇಗೆ ಸ್ಟಿಚ್ ಮಾಡೋದು ಅಂತ. ಸೇಮ್ ಶುಗರ್ ಬೀಡ್ ಸ್ಟಿಚ್ ಮಾಡಬೇಕು ನೋಡಿ. ನಾನೀಗ ಸ್ಟಿಚ್ ಮಾಡ್ತಾ ಇದ್ದೇನೆ. ಸೇಮ್ ನೀವು ಚೈನ್ ಸ್ಟಿಚ್ ಕೊಡ್ತೀರಲ್ಲ ಅದರ ಹತ್ತಿರಕ್ಕೇ ಶುಗರ್ ಬೀಡ್ ಸ್ಟಿಚ್ ಕೂಡ ಮಾಡಬೇಕು. ಗ್ಯಾಪ್ ಬಿಡಬಾರ್ದು ಮಿಡ್ಲಲ್ಲಿ. ನೋಡಿ ಈಗ ನಾವು ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ. ನೋಡಿ ಇದೇ ರೀತಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಸೇಮ್ ನೋಡಿ ಚಿಕ್ಕ ಚಿಕ್ಕ ಬೀಡ್ಸ್ ಅಂತ ಬರುತ್ತೆ. ಅದು ಯಾವ ಶೇಡ್ ಬೇಕಾದರೂ ತೊಗೊಳ್ಬೋದು. ನಿಮ್ಗೆ ಯಾವ ಶೇಡ್ ಬೇಕು ಆ ಶೇಡ್ ತಗೊಳ್ಳಿ. ಗೋಲ್ಡ್, ಕಾಪರ್, ಸಿಲ್ವರ್ ಯಾವ ಶೇಡ್ ಬೇಕು ಆ ಶೇಡ್ ತಗೊಂಡ್ರೆ ಆಯಿತು. ತುಂಬ ಸಿಂಪಲ್ ಆಗಿರುವಂಥ ವರ್ಕ್. ನಿಮ್ಮ ಹತ್ರ ಒಂದು 100 ರೂಪಾಯಿ ಇದ್ದರೆ ನಿಮಗೆ ಒಂದು 1200 ರುಪೀಸಿದು ವರ್ಕ್ ಮಾಡ್ಬೋದು. ನಾನು ನಿಮಗೆ ಜಸ್ಟ್ ಈಗ ಫ್ರಂಟ್ ನೆಕ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ಸೇಮ್ ಡಿಸೈನ್ ನೀವು ಸ್ಲೀವ್ಸಿಗೆ ಮತ್ತು ಬ್ಯಾಕ್ ನೆಕ್ಕಿಗೆ, ಫ್ರಂಟ್ ನೆಕ್ಕಿಗೆ ಮಾಡ್ಬೋದು. ನೋಡಿ ಇದೀಗ ಶುಗರ್ ಬೀಡ್ ಲೈನ್ ಕಂಪ್ಲೀಟ್ ಆಯಿತು. ಈಗ ನಾವು ಎಂಡಿಗೆ ನಾಟ್ ಹಾಕ್ತಿದ್ದೇವೆ. ಸೊ ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ 2 mm ಬೀಡ್ ಬರುತ್ತೆ, ಸ್ವಲ್ಪ ದೊಡ್ಡ ಬೀಡ್ 2 mm ಶುಗರ್ ಬೀಡಿಗಿಂತ. ಅದನ್ನು ತಗೊಳ್ಬೇಕು. ಹೀಗೆ 1 ಅಥವಾ 2 ತಗೊಂಡು ಸ್ಟಿಚ್ ಮಾಡಬೇಕು. ಸ್ಟಿಚ್ಚಿಂಗ್ ಮಾಡುವಾಗ 1 ಅಥವಾ 2, ಅದಕ್ಕಿಂತ ಜಾಸ್ತಿ ಸ್ಟಿಚ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಫಿನಿಶಿಂಗ್ ನೀಟ್ ಬರೋದಿಲ್ಲ. ಸೊ ಈಗ ಜಾಯಿಂಟ್ ಎಲ್ಲ ಇರುತ್ತಲ್ಲ, ಆಗ ನೀವು ಫುಲ್ 2 ಜಾಯಿಂಟ್ ಬೀಡ್ಸ್ ಬರುತ್ತೆ. ನೀವು ಒಂದು ನೆನಪಿಟ್ಕೊಳ್ಬೇಕು, 2 ಜಾಯಿಂಟ್ಸ್ ಬೀಡ್ಸ್ ಬರುವಾಗ ಆ ಜಾಯಿಂಟನ್ನು ನೀವು ಸ್ಟಿಚ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ನೀವು ರಿಂಗಿಂದ ಕ್ಲೋತ್ ತೆಗೆಯುವಾಗ ಅದು ಫುಲ್ಲು ಒಂಥರ ಬಿದ್ದೋಗುವ ರೀತಿ ಇರುತ್ತೆ ಬೀಡ್ಸ್. ಅಂದರೆ ತುಂಬ ಟೈಟಾಗಿ ಸ್ಟಿಚ್ ಆಗಿರಲ್ಲ, ಸ್ಟಿಚಸ್ ಲೂಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ 1 ಅಥವಾ 2 ಬೀಡ್ಸ್ ತಗೊಳ್ಬೇಕಷ್ಟೆ, 1 ಅಥವಾ 2. ಹಾಗಾದರೆ ಮಾತ್ರ ನಿಮ್ಮ ಒಂದು ವರ್ಕ್ ಸ್ವಲ್ಪ ಟೈಟ್ ಸ್ಟಿಚ್ ಆಗಿ ನೀಟಾಗಿ ಬರುತ್ತೆ. ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನೀಡಲಲ್ಲಿ ಫುಲ್ ಬೀಡ್ಸ್ ತಗೊಳ್ಳಿ, ಇಲ್ಲಾಂದರೆ 2 ಅಥವಾ 3 ಬೀಡ್ಸ್ ತಗೊಂಡು ಸ್ಟಿಚ್ ಮಾಡಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಸ್ಟಿಚ್ ಮಾಡಲಿಕ್ಕೆ ಹೋಗಬೇಡಿ. ಹೀಗೆ ಜಾಯಿಂಟ್ ಬರ್ತದಲ್ಲ ಬೀಡ್ಸ್, ಅದನ್ನು ಕೈಯಿಂದಲೇ ಸ್ವಲ್ಪ ಕಟ್ ಮಾಡಿದರೆ ಕಟ್ ಆಗುತ್ತೆ, ಸಪ್ರೇಟ್ ಆಗುತ್ತೆ. ನೋಡಿ ಈಗ ನಾವೀಗ 2 mm ಬೀಡ್ಸ್ ಸ್ಟಿಚ್ ಮಾಡ್ತಾ ಇದ್ದೇವೆ. ಯಾವಾಗಲೂ ಸ್ಟಿಚ್ಚಿಂಗ್ ಮಾಡುವಾಗ ಅಂದರೆ ವರ್ಕಿದ್ದು ಬೀಡ್ಸ್ ಸ್ಟಿಚ್ ಮಾಡುವಾಗ ನೀವು ಒಂದು ಲೈನಿಗೆ ಇನ್ನೊಂದು ಲೈನ್ ಅಟ್ಯಾಚ್ ಆಗಿರಬೇಕು. ದೂರ ಮಾಡಬೇಡಿ, ಅದರದ್ದು ಒಂದು ಲುಕ್ಕೇ ಹೋಗುತ್ತೆ. ನೀವು ದೂರ ವರ್ಕ್ ಮಾಡಿದರೆ ಒಂದು ಲೈನಿಗೆ ಇನ್ನೊಂದು ಲೈನು ಸ್ವಲ್ಪ ಹತ್ತಿರನೇ ಇರಬೇಕು, ತಾಗಿ ಇರಬೇಕು ಸ್ಟಿಚಸ್ ಎಲ್ಲ. ನೋಡಿ ಈಗ ಸ್ಟಿಚಸ್ ಮಾಡ್ತಿದ್ದೇವೆ ನಾವು. ಈಗ 2 mm ಬೀಡ್ ಲೈನ್ ಇದು. ನೋಡಿ ಇದೀಗ 2 mm ಬೀಡ್ ಲೈನ್ ಸ್ಟಿಚ್ ಮಾಡ್ತಾ ಇದ್ದೇವೆ ಈಗ. ಅಂದರೆ ತುಂಬ ಜನ ಕೇಳ್ತೀರಾ ವರ್ಕ್ ಮಾಡುವಾಗ ಸ್ವಲ್ಪ ಸ್ಲೋ ಆಗಿ ತೋರಿಸಿ, ಅದಕ್ಕೋಸ್ಕರ ನಾನು ಅವರಿಗೋಸ್ಕರ ವೀಡಿಯೋ ಮಾಡಿ ಹಾಕಿದ್ದೇನೆ. ಸ್ವಲ್ಪ ಸ್ಲೋ ಆಗಿ ಎಷ್ಟು ಕರೆಕ್ಟಾಗಿ ಸ್ಟಿಚ್ ಮಾಡ್ತೇವೆ ಅಂತ ಬೀಡ್ಸನ್ನು. ಏನಿಲ್ಲ, ಜಸ್ಟ್ ಸಿಂಪಲ್ ಡಿಸೈನ್ ಇದು. 3 ಲೈನ್ ಸ್ಟಿಚಸ್ ಬರುತ್ತೆ.
ಹೀಗಿದೆ ಎಂಡಿಗೆ ನಾಟ್ ಹಾಕ್ತಿದ್ದೇವೆ. ರಿಟರ್ನ್ ನಾವೇನು ಮಾಡೋದು ಅಂದರೆ ನೆಕ್ಸ್ಟ್ ಇನ್ನೊಂದು ಲೈನ್ ಕೊಡಬೇಕು. ಸ್ಟಿಚಸ್ ಒಮ್ಮೆ ಚೆಕ್ ಮಾಡಿ ನೀವು, ಇದು ನಾಟ್ ಹಾಕೋದು ಟೈಟ್ ಆಗಿದೆಯಾ ಇಲ್ವಾ ಅಂತ. ಟೈಟ್ ಆಗಿಲ್ಲ ಅಂದರೆ ಬೀಡ್ಸ್ನ ಒಳಗಡೆ ನೀಡಲ್ ತಗೊಂಡು ಇನ್ನೊಂದು ಸ್ಟಿಚಸ್ ಕೊಟ್ಟರೆ ಆಯಿತು, ನಾಟ್ ಕೊಟ್ಟರೆ ಆಯಿತು, ಎಂಡ್ ನಾಟ್. ಈಗ ನಾವು ರಿಟರ್ನ್ ಏನು ಮಾಡಬೇಕಂದ್ರೆ ಸೇಮ್ ಶುಗರ್ ಬೀಡನ್ನು ಸ್ಟಿಚ್ ಮಾಡಬೇಕು. ಸೇಮ್ ಶುಗರ್ ಬೀಡ್ ಸ್ಟಿಚ್ ಮಾಡುವ. ಈಗ ಮೊದಲಿಗೆ ಥ್ರೆಡ್ಡಿಗೆ ಸ್ವಲ್ಪ ಒಂದು ಗಂಟು ಹಾಕ್ಕೊಳ್ಳಿ, ನಾಟ್ ಹಾಕ್ಕೊಳ್ಳಿ, ಆಮೇಲೆ ಶುಗರ್ ಬೀಡನ್ನು ಸ್ಟಿಚ್ ಮಾಡುವ. ಇದನ್ನು ಸಿಂಪಲ್ ಅಂದರೆ ಬಿಗಿನರ್ಸ್ ಕೂಡ ಮಾಡ್ಬೋದು. ಇದಕ್ಕೆ ನಿಮಗೆ ಮೆಟೀರಿಯಲಿಗೆ ಒಂದು 50ರಿಂದ 100 ರೂಪಾಯಿ ಬೇಕಾಗ್ಬೋದು ಮೆಟೀರಿಯಲ್ ತರಲಿಕ್ಕೆ. ಬಟ್ ನಿಮಗೆ ಕಾಸ್ಟ್ 1200 ಆಗುತ್ತೆ. ಈ ವಿಡಿಯೋದ ಎಂಡಲ್ಲಿ ನಾನು ತೋರಿಸ್ತೇನೆ. ಸೇಮ್ ಡಿಸೈನನ್ನು ನಾನು ನೆಕ್ಕಿಗೆ ಮಾಡಿದ್ದೇನೆ, ಬ್ಯಾಕ್ ನೆಕ್ಕಿಗೆ, ಮತ್ತು ಸ್ಲೀವ್ಸಿಗೆ 2 ಬಾರ್ಡರ್ ಸ್ಲೀವ್ಸ್ಗೆ ಮಾಡಿದ್ದೇನೆ, ತೋರಿಸ್ತೇನೆ ನೋಡಿ. ಅದು ಡಿಸೈನ್ ಅದು 1200 ರುಪೀಸಿಗೆ ನಮಗೆ ವರ್ಕ್ ಪ್ರೈಸ್ ಬರುತ್ತೆ ಅದರದ್ದು. ಬಟ್ ಮೆಟೀರಿಯಲ್ ಬೇಕಾದದ್ದು ಜಸ್ಟ್ 100 ಅಥವಾ 50 ರುಪೀಸಲ್ಲಿ. ನಿಮ್ಮ ಹತ್ರ ಸ್ವಲ್ಪ ಮೆಟೀರಿಯಲ್ ಇತ್ತು ಅಂದರೆ 50 ರುಪೀಸಲ್ಲಿ ಸಾಕಾಗುತ್ತೆ. ಮೆಟೀರಿಯಲ್ ಏನೂ ಇಲ್ಲ ಅಂದರೆ 100 ರುಪೀಸಲ್ಲಿ ನಿಮಗೆ ಮೆಟೀರಿಯಲ್ ಸಿಗುತ್ತೆ. ಸೊ ಅದರ ಕಾಸ್ಟ್ 1200 ರುಪೀಸ್ ಆಗುತ್ತೆ. ತುಂಬ ಸಿಂಪಲ್ ಆಗಿರುವ ಡಿಸೈನು, ಯಾರು ಬೇಕಾದರೂ ಮಾಡ್ಬೋದು ನೋಡಿ. ನಾನೀಗ ಎಂಡ್ ಲೈನಿಗೆ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇನೆ. ಮೊದಲಿಗೆ 2 ಲೈನ್ ಚೈನ್ ಸ್ಟಿಚ್ ಕೊಡಬೇಕು, ಆಮೇಲೆ ಶುಗರ್ ಬೀಡ್ ಕೊಡಬೇಕು, ಆಮೇಲೆ 2 mm ಬೀಡ್ಸ್, ರಿಟರ್ನ್ ಶುಗರ್ ಬೀಡ್ಸ್. ಈಗ ಶುಗರ್ ಬೀಡ್ ಸ್ಟಿಚಸ್ ಎಂಡ್ ಆಗ್ತಾ ಬಂತು. ನೋಡಿ ಈಗ ಶುಗರ್ ಬೀಡ್ ಎಂಡ್ ಆಗ್ತಾ ಬಂತು. ಸೊ ಲಾಸ್ಟ್ ಲೈನ್ ಶುಗರ್ ಬೀಡ್ಸ್ ಸ್ಟಿಚ್ ಮಾಡ್ತಾ ಇದ್ದೇವೆ. ಸೊ ಈಗ ಇದು ಡಿಸೈನ್ ಎಂಡ್ ಆಯಿತು ನೋಡಿ. ಇದರದ್ದು ನಾನು ವರ್ಕ್ ಮಾಡಿದ್ದೇನೆ ಫುಲ್, ಹೇಗೆ ಬಂದಿದೆ ನೋಡಿ. ಇದು ನೋಡಿ, ನಾನು 2 ಲೈನ್ ಸೇಮ್ ಡಿಸೈನ್ ಮಾಡಿದ್ದೇನೆ ಸ್ಲೀವ್ಸಿಗೆ, ಮತ್ತು ಮೇಲೆ ಒಂದೊಂದು ಬುಟ್ಟಾಸ್ ಡಿಸೈನ್ ಕೂಡ ಮಾಡಿದ್ದೇನೆ. ಇದು ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದ್ದೇನೆ, ಲಾಸ್ಟ್ ವೀಡಿಯೋದಲ್ಲಿ.